Hello guys, welcome back to my new video. So ತುಂಬ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಡೌಟ್ಸ್ ಬರ್ತಾ ಇದ್ದಾವೆ. ಏನಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋದರೆ ಸರ್ವರ್ ಡೌನ್ ಆಗ್ತಾಯಿದೆ, ಮತ್ತು ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಒಂದು ಪೇಮೆಂಟ್ ಈ ಸಲ ಪೇಮೆಂಟ್ ಅಂತ ಹೇಳಿದ್ದಾರೆ. ಸೊ ಪೇಮೆಂಟ್ ಕೂಡ ಮಾಡಿದ್ದೀವಿ, ಬಟ್ ಏನು ಪ್ರೊಸೀಜರ್ ಬರ್ತಾ ಇಲ್ಲ, ಪದೇ ಪದೇ ಸರ್ವರ್ ಡೌನ್ ಆಗ್ತಾಯಿದೆ ಅಂತ ಹೇಳ್ತಿದ್ದಾರೆ. ನನಗೆ ತುಂಬ ಸ್ಟೂಡೆಂಟ್ಸ್ ಕಾಮೆಂಟ್ ಕೂಡ ಮಾಡಿದ್ದಾರೆ, ಮತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಮಾಡಿದ್ದಾರೆ. ಸೊ ಅದು ಯಾವಾಗ ಸರಿ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನೀವೇನೇನು ಕಾಮೆಂಟ್ಸ್ ಮಾಡಿದಿರಲ್ಲ, ಕಾಮೆಂಟ್ಸ್ಗೆ ಆನ್ಸರ್ ಕೂಡ ಕೊಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೇ ಇದ್ದರೂ ಅವರಿಗೆಲ್ಲರಿಗೂ ಶೇರ್ ಮಾಡಿರಿ. ಮತ್ತು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಯಾರು ವಿಸಿಟ್ ಕೊಟ್ಟಿದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೇ ಇದ್ದರೂ ಅವ್ರಿಗೂ ಕೂಡ ಶೇರ್ ಮಾಡಿರಿ. ಸೊ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ, ಸೊ ಯಾರಿಗೆ KA ಬಗ್ಗೆ ಇನ್ನೂ ಗೊತ್ತೇ ಇಲ್ಲ ಅನ್ನೋರು ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಫೋನಲ್ಲಿ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ ಇದ್ದೇ ಇರುತ್ತೆ. ಸೊ ಫಸ್ಟು ಅಲ್ಲಿ ಹೋಗಿ KA ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ಮೇಲೆ ಏನಪ್ಪ ಅಂದರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಆದಮೇಲೆ ಏನಂದರೆ ಏನು KA ಕಡೆಯಿಂದ ಏನು ಅಪ್ಡೇಟ್ ಬಂದರೂ ಫಸ್ಟ್ ಪೇಜಲ್ಲೇ ಬಂದಿರುತ್ತೆ, ನೋಡ್ಕೋಬೋದು. ಇವಾಗ ಜಸ್ಟು UG CET 2025 ಆಯ್ಕೆ ನಮ್ಮದು ಪೋರ್ಟಲ್ ನಿರ್ವಹಣೆಯಲ್ಲಿದೆ, ದಯವಿಟ್ಟು ಮಧ್ಯಾಹ್ನ 2 ಗಂಟೆಯ ನಂತರ ಮತ್ತೆ ಪ್ರಯತ್ನಿಸಿ. ಸೊ ಅದನ್ನು ಹೇಳಿದೆಲ್ಲ ಆಪ್ಷನ್ ಎಂಟ್ರಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಯಾಕೆ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋದರೆ ಆಪ್ಷನ್ ಎಂಟ್ರಿ ಓಪನ್ ಆಗ್ತಾ ಇಲ್ಲ. ಸೊ ಸರ್ವರ್ ಡೌನಿಂದ ಅಂತ ಹೇಳ್ತಾ ಇದೆ, 2 ಗಂಟೆ ಆದಂತ ಟ್ರೈ ಮಾಡಿ ಅಂತಲೂ ಹೇಳ್ತಾ ಇದೆ. ಸೊ ಅದನ್ನು ಇವಾಗ ಅಪ್ಡೇಟ್ ಬಂದಿರೋದು. ಸೊ ನಿಮಗೆ ಇಲ್ಲಿ ಗೊತ್ತಾಗಲಿಲ್ಲಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು, ಇಲ್ಲಿ ಮೇಲೆ 3 ಲೈನ್ಸ್ ಇದೆ, 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಪ್ರವೇಶ ಅಂತ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋರಿ. ಅದಾದಮೇಲೆ UG CET 2025 ಅದರ ಮೇಲೆ ಕ್ಲಿಕ್ ಮಾಡ್ಕೋರಿ. ಕ್ಲಿಕ್ ಮಾಡ್ಕೊಂಡ ಮೇಲೆ ಏನಪ್ಪ ಅಂದರೆ UG CETಗೆ ಸಂಬಂಧಪಟ್ಟ ಎಲ್ಲ ಕೋರ್ಸ್ದು BSc ನರ್ಸಿಂಗ್ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಅಗ್ರಿಕಲ್ಚರ್ ಆಗಲಿ, ವೆಟರ್ನರಿ ಆಗಲಿ, ಫಾರ್ಮಸಿ ಆಗಲಿ, ಯಾವ್ಯಾವ ಕೋರ್ಸ್ ಬರುತ್ತೆ ಎಲ್ಲ ಕೋರ್ಸ್ನು ನಿಮಗೆ ಇಲ್ಲಿ ಅಪ್ಡೇಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ತೋರಿಸ್ತೀನಿ, ನೋಡ್ಕೋಬೋದು. UG CET 2025 ಪ್ರಥಮ ಸುತ್ತಿನ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಕೋರ್ಸ್ದು ಸೀಟ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಮೀನ್ಸ್ ಯಾವ್ಯಾವ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ ಅದನ್ನು ಮಾತ್ರ ಸಿಗುತ್ತೆ, ರಿಮೈನಿಂಗ್ ಕೋರ್ಸ್ ಇನ್ನೂ ಬಿಟ್ಟಿಲ್ಲ. ಸೊ ಎಷ್ಟು ನಿಮಗೆ ಏನು ಅಪ್ಡೇಟ್ ಬೇಕಂದ್ರೆ ಇಲ್ಲಿ ಬಂದು ನೋಡ್ಕೋಬೋದು. ಮತ್ತು ಏನೇನು ಡೌಟ್ಸ್ ಅಪ್ಪ ನಿಮಗೆ ಅಂದರೆ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಇಲ್ಲ ಅಂತ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇದೆ. ಯಾಕಂದರೆ ಪದೇ KA ಕಡೆಯಿಂದ ಸರ್ವರ್ ಡೌನ್ ಆಗ್ತಾ ಇದೆ, ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋದರೆ ಸರ್ವರ್ ಡೌನ್ ಆಗ್ತಾ ಇದೆ. ಸೊ ನನ್ನ ಪ್ರಕಾರ ಡೇಟ್ ಎಕ್ಸ್ಟೆಂಡ್ ಆಗ್ಬೋದು, ಯಾಕಂದರೆ ಇನ್ನು ರಿಮೈನಿಂಗ್ ಕೋರ್ಸ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಟ್ಟಿಲ್ಲ. ಸೊ ಅದನ್ನು ಬಿಡ್ಬೋದು, ಅದನ್ನು ಬಿಟ್ಟು ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡ್ಬೋದು. ಆಪ್ಷನ್ ಎಂಟ್ರಿಗೋಸ್ಕರ ಡೇಟ್ ಎಕ್ಸ್ಟೆಂಡ್ ಮಾಡ್ಬೋದು, ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಡೇಟ್ ಎಕ್ಸ್ಟೆಂಡ್ ಮಾಡ್ಬೋದು. ಯಾಕಂದರೆ BSc ನರ್ಸಿಂಗ್ ಬಿಟ್ಟಿಲ್ಲ, ಮತ್ತು ಇನ್ನು ಫಾರ್ಮಸಿ ಬಿಟ್ಟಿಲ್ಲ. ಸೊ ಇನ್ನೂ ತುಂಬ ಕೋರ್ಸಸ್ ಬಿಟ್ಟಿಲ್ಲ. ಸೊ ಎಲ್ಲ ಆಪ್ಷನ್ ಎಂಟ್ರಿ ಮೀನ್ಸ್ ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ಇನ್ನು ಸೀಟ್ ಮ್ಯಾಟ್ರಿಕ್ಸ್ ಅಕಸ್ಮಾತ್ 15 ಡೇಟ್ವರೆಗೂ ಬಂದರೆ BSc ನರ್ಸಿಂಗ್ದು, ಫಾರ್ಮಸಿದು, ಸೊ ಅವೆಲ್ಲ ಕರೆಕ್ಟಾಗಿ ಸೀಟ್ ಮ್ಯಾಟ್ರಿಕ್ಸ್ ಬಂದರೆ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ಕನ್ಫರ್ಮ್ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. ಯಾಕಂದರೆ ಪದೇ ಸರ್ವರ್ ಕೂಡ ಬಿಸಿ ಆಗ್ತಾಯಿದೆ, ಮತ್ತು ರಿಮೈನಿಂಗ್ ಕೋರ್ಸ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಟ್ಟಿಲ್ಲ. ಸೊ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಆಗ್ಬೋದು. ಸೊ ಇಷ್ಟು ಡೌಟು. ಮತ್ತು ರಿಮೈನಿಂಗ್ ಏನಪ್ಪ ಅಂದರೆ ನೀವೇನೇನು ಕಾಮೆಂಟ್ಸ್ ಮಾಡಿದಾರಲ್ಲ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಇವಾಗ ಕರೆಕ್ಟಾಗಿ ನೋಡ್ಕೋರಿ. ಸೊ ಈ ಇಮೇಜಲ್ಲಿ ಏನಪ್ಪ ಅಂದರೆ ನಾನು ಒಂದು ಲಾಸ್ಟಿಗೆ ಒಂದು ಪಾಯಿಂಟ್ ಹಾಕಿದ್ದೀನಿ, ಆಪ್ಷನ್ ಎಂಟ್ರಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಅಂತ. ಸೊ ಆಪ್ಷನ್ ಎಂಟ್ರಿಗೆ ಏನು ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ, ಜಸ್ಟ್ ನಿಮ್ಮ CET ಅಪ್ಲಿಕೇಶನ್ ನಂಬರು ಮತ್ತು ವೆರಿಫಿಕೇಷನ್ ಸ್ಲಿಪ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಮುಂಚೆ ಕೂಡ ಹೇಳಿದ್ದೀನಿ. ಅದರ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರೋ CET ನಂಬರ್ 5 ಡಿಜಿಟ್ಸ್, ಅದೇನು 5 ಕೋಡ್ಸ್ ಇರುತ್ತಲ್ಲ 5 ಡಿಜಿಟ್ಸ್ ನಂಬರು, ಅದು ಇಂಪಾರ್ಟೆಂಟು. ಮತ್ತು ನಿಮ್ಮ ಸ್ಕ್ಯಾನರ್ ಅದರಲ್ಲಿರೋ ಸ್ಕ್ಯಾನರ್ ಇಂಪಾರ್ಟೆಂಟು. ಸೊ ಸ್ಕ್ಯಾನರ್ ಆ್ಯಂಡ್ CET ನಂಬರ್ ಇದ್ದರೆ ಮಾತ್ರ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಅದನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ಮುಗಿತು. ಆಪ್ಷನ್ ಎಂಟ್ರಿ ಡಾಕ್ಯುಮೆಂಟ್ಸ್ ಅಷ್ಟೇ ಬೇಕಾಗಿರೋದು. ಏನಪ್ಪ CET ಅಪ್ಲಿಕೇಶನ್ ನಂಬರು ಮೀನ್ಸ್ CET ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅದೊಂದು ಫಾರ್ಮ್ ಇದ್ದರೆ ಸಾಕು. ಮತ್ತು ಆ ಫಾರ್ಮ್ ಇರಬೇಕಂತಲೇ ಎಲ್ಲ, ಜಸ್ಟ್ CET ಅಪ್ಲಿಕೇಶನ್ ನಂಬರ್ ಇದ್ದರೆ ಸಾಕು, ಅದು ತುಂಬ ಇಂಪಾರ್ಟೆಂಟು. ಮತ್ತು ಇವಾಗ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರೋ ಎಲ್ಲ ಮೀನ್ಸ್ ಅದರಲ್ಲಿ ಇರೋ ಡಾಕ್ಯುಮೆಂಟ್ಸ್ ಕೂಡ ತುಂಬ ಇಂಪಾರ್ಟೆಂಟು. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಫಾರ್ ಎಕ್ಸಾಂಪಲ್ CET ನಂಬರ್ ಇರುತ್ತೆ ಮತ್ತು ಸ್ಕ್ಯಾನರ್ ಇರುತ್ತೆ, ಅವೆರಡು ಇಂಪಾರ್ಟೆಂಟು. ಇಷ್ಟು ಆಪ್ಷನ್ ಎಂಟ್ರಿಗೆ ಬೇಕಾದ್ರೂ ಡಾಕ್ಯುಮೆಂಟ್ಸು. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ನೀವೇನು ಕಾಮೆಂಟ್ಸ್ ಮಾಡಿದಾರಲ್ಲ ಅದಕ್ಕೆ ಆನ್ಸರ್ ಮಾಡ್ತೀನಿ. ಎಲ್ಲರೂ ವಿಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ, ಎಲ್ಲ ಅರ್ಥ ಆಗುತ್ತೆ. ಸೊ ಫಸ್ಟ್ ಕ್ವಶನ್ಗೆ ಆನ್ಸರ್ ಏನಪ್ಪ ಅಂದರೆ, ಸರ್ ಮೈ ಡಾಕ್ಯುಮೆಂಟ್ ಈಸ್ ಕ್ಲೈಮ್ಡ್ ಆ್ಯಂಡ್ ವೆರಿಫೈಡ್ ಆಸ್ ರೂರಲ್ ಕೋಟಾ ಬಟ್ ಇಟ್ ಈಸ್ ನಾಟ್ ರೂರಲ್ ಆ್ಯಂಡ್ ಐ ಆಲ್ಸೋ ಎಡಿಟೆಡ್ ಇಟ್ ಬಟ್ ಇಟ್ ಈಸ್ ನಾಟ್ updated in verification slip, sir. Now give information about this, sir. There is any problem for doing option entry, sir? Please reply. So ರೂರಲ್ ಕೋಟಾ ಮತ್ತು ಕನ್ನಡ ಕೋಟಾ ನಿಮ್ದು ಏನಾದರೂ ಅಪ್ಡೇಟ್ ಆಗಿರಲಿಲ್ಲಪ್ಪ ಅಂದರೆ ಅದಕ್ಕೆ ಆಪ್ಷನ್ ಎಂಟ್ರಿಗೆ ಏನು ಮೀನ್ಸ್ ಆಪ್ಷನ್ ಎಂಟ್ರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ, ಈಸಿಯಾಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ಅದು ಅಪ್ಡೇಟ್ ಆಗಲಿಲ್ಲ ಅಂದರೆ ನಿಮಗೆ ಮೀನ್ಸ್ ನಿಮ್ಮ ರ್ಯಾಂಕ್ ಅಷ್ಟೇ ಇನ್ಕ್ಲೂಡ್ ಆಗುತ್ತೆ, ನಿಮ್ಮ ರ್ಯಾಂಕ್ ಮೇಲೆ ಸೀಟ್ ಸಿಗುತ್ತೆ. ನಿಮ್ಮದು ಕನ್ನಡ ಮತ್ತು ರೂರಲ್ಲು ಅದು ಇನ್ಕ್ಲೂಡ್ ನೋ ಅಂತ ಇದ್ದರೆ ನಿಮ್ಮದು ಅದು ಅದ್ರ ಮೇಲೆ ಸೀಟ್ ಸಿಗೋಲ್ಲ, ಜಸ್ಟ್ ನಿಮ್ಮ ರ್ಯಾಂಕ್ ಮೇಲೆ
ನಿಮ್ಮ ರ್ಯಾಂಕ್ ಮೇಲೆ ಯಾವ ಸೀಟ್ ಸಿಗುತ್ತೆ ಆ ಸೀಟ್ನೇ ನಿಮಗೆ ಕೊಡ್ತಾರೆ. ಅಲ್ಲಿ ಏನಪ್ಪ ಅಂದರೆ ಕನ್ನಡ ಮತ್ತು ರೀಡಲ್ ನೋಡೋದಿಲ್ಲ, ಯಾಕಂದರೆ ನಿಮ್ಮದು ನೋ ಅಂತ ಬಂದಿರುತ್ತೆ. ಅದು ಅಪ್ಡೇಟ್ ಆಗುತ್ತೆ, KEಕಡೆಯಿಂದ ಅಪ್ಡೇಟ್ ಮಾಡ್ತಾರೆ. ನೀವು ಏನಪ್ಪ ಅಂದರೆ ವೆರಿಫಿನ್ ಸ್ಲಿಪ್ ಮೇಲೆ ಇರೋ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ತಾಯಿರಿ, ಅದು ಅಪ್ಡೇಟ್ ಆಗೇ ಆಗುತ್ತೆ. ಸೊ ಟ್ರೈ ಮಾಡಿರಿ, ಅಪ್ಡೇಟ್ ಆಗಿರ್ಬೋದು. ಸೊ ನೆಕ್ಸ್ಟು ಸರ್ ಲಾಗಿನೇ ಆಗುವತ್ತು. ಇದು ಏನಪ್ಪ ಅಂದರು 2 ಗಂಟೆಯಿಂದ ಟ್ರೈ ಮಾಡಿರಿ, ಸೊ ಆಗುತ್ತೆ. ಯಾಕಂದರೆ ಇವತ್ತು ಸರ್ವರ್ ಡೌನ್ ಇದೆ, ಬೆಳಗ್ಗೆಯಿಂದ ಸರ್ವರ್ ಡೌನ್ ಇದೆ. ಸೊ ತುಂಬ ಸ್ಟೂಡೆಂಟ್ಸ್ ಕೂಡ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡಿದ್ದೀನಿ. ಸೊ ಓಪನ್ ಆಗುತ್ತೆ, ಏನು ತೊಂದರೆ ಬೇಡ. ಸೊ ನೆಕ್ಸ್ಟು ಬ್ರೋ, ನಾನು ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿನ 14th ಜುಲೈಗೆ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಇವಾಗ ಟೈಮ್ ಇದೆ ಅಂದರೆ ಇವಾಗಲೇ ಮಾಡಿ, ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಇವಾಗಿನ್ನು ಇವತ್ತು 11, 12, 13 ಮೂರು ದಿನ ಟೈಮ್ ಇದೆ, ಆರಾಮಾಗಿ ಮಾಡ್ಕೊಳ್ರಿ. ಲಾಸ್ಟಿಗೆ ಬಂದು ಸರ್ವರ್ ಡೌನ್ ಇರುತ್ತೆ, ಅದೆಲ್ಲ ಪ್ರಾಬ್ಲಮ್ ಇರುತ್ತೆ. ಸೊ ಇವಾಗ ಆದಷ್ಟು ಬೇಗ ಮಾಡ್ಕೊಳ್ರಿ. ಸೊ BSc ನರ್ಸಿಂಗ್ ಆಪ್ಷನ್ ಎಂಟ್ರಿ ಇವಾಗ ಬಿಟ್ಟಿರೋ ಡೇಟಲ್ಲೇ ಮಾಡ್ಬೋದಾ ಅಥವಾ BSc ನರ್ಸಿಂಗ್ಗೆ ಮತ್ತು ಆಪ್ಷನ್ ಎಂಟ್ರಿಗೆ ಮತ್ತೆ ಬಿಡ್ತಾರಾ? ಸೊ ಇದು ಜುಲೈ ಆಪ್ಷನ್ ಎಂಟ್ರಿಗೆ ಏನಪ್ಪ ಅಂದರೆ ಜುಲೈ 15 ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಅಕಸ್ಮಾತ್ 15 ಒಳಗೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರಪ್ಪ ಅಂದರೆ ಆಪ್ಷನ್ ಎಂಟ್ರಿಗೆ ಡೇಟ್ ಮಾತ್ರ ಎಕ್ಸ್ಟೆಂಡ್ ಮಾಡ್ತಾರೆ, ಇದು ಮಾತ್ರ ಕನ್ಫರ್ಮು. ಯಾಕಂದರೆ ಇವಾಗ ಸರ್ವರ್ ಕೂಡ ಡೌನ್ ಆಗ್ತಾಯಿದೆ ಪದೇ ಮತ್ತು ಡೇಟ್ ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ, ಅದ್ರ ಬಗ್ಗೆ ಏನು ತೊಂದರೆ ಬೇಡ. ಬಟ್ ಸದ್ಯಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟಿಲ್ಲ. ಸೊ ವೇಟ್ ಮಾಡಿ, ನಾನು ಅಪ್ಡೇಟ್ ಕೊಡೋವರೆಗೂ. BPT ರ್ಯಾಂಕ್ 1,75,000 ಇದ್ರೆ ಸೀಟ್ ಸಿಗುತ್ತಾ? ಟ್ರೈ ಮಾಡಿರಿ, ಆಪ್ಷನ್ ಎಂಟ್ರಿ ಮಾಡಿರಿ, ಸಿಗ್ಬೋದು. ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡ್ ಇರುತ್ತೆ, ಟ್ರೈ ಮಾಡಿರಿ. ಸರ್, ಮೈ SNQ quota is claimed in verification slip and KCET application, but when I do option entry the courses fees which sir SNQ engineering is not showing, it's showing as the same as for non-SNQ student. ಇದ್ರ ಬಗ್ಗೆ ನಾನು ನಿಮಗೆ ಆಮೇಲೆ ಇನ್ಫಾರ್ಮ್ ಮಾಡ್ತೀನಿ. ಯಾಕಂದರೆ ಇದು SNQ ಬಗ್ಗೆ ಮೀನ್ಸ್ ಎಲ್ಲ ಕಾಲೇಜಲ್ಲಿ ಫೀಸ್ ಕಡಿಮೆ ಇರಲ್ಲ. ಸೊ ಕಾಲೇಜ್ ಮೇಲೆ ಡಿಪೆಂಡ್ ಇರುತ್ತೆ. SNQ ಅಂದರೆ ಅಷ್ಟು SNQ ಅಂದರೆ ಅಷ್ಟು ಸೀಟ್ ಕೊಡಬೇಕು, ಮತ್ತು ಅಷ್ಟು SNQಗೆ ಅಷ್ಟೇ ಸೀಟ್ಸ್ ಅವೈಲೇಬಲ್ ಇರ್ತವೆ. ಸೊ ಅಷ್ಟು ಮಾತ್ರ ಕೊಡೋದು. ಎಲ್ರಿಗೂ SNQ ಅವೈಲೇಬಲ್ ಆಗಲ್ಲ, ಎಲ್ರಿಗೂ ಅವೈಲೇಬಲ್ ಆಗುತ್ತೆ. ಬಟ್ ಏನಪ್ಪ ಅಂದರೆ ಸೀಟ್ ಸಿಗೋಕ್ಕೆ ಏನಪ್ಪ ಅಂದರೆ ಸ್ವಲ್ಪ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಫೀಸ್ ಕೂಡ ಕಡಿಮೆ ಆಗುತ್ತೆ. ಬಟ್ ಎಲ್ಲ ಕಾಲೇಜಲ್ಲಿ ಹಂಗೆ ಇರಲ್ಲ. ಅದು ಎಷ್ಟು ಸೀಟ್ಸ್ಗೆ ಅಷ್ಟು SNQಗೆ ಎಷ್ಟು ಸೀಟ್ಸ್ ಅವೈಲೇಬಲ್ ಇರುತ್ತೆ ಅಷ್ಟಿಗೆ ಏನಪ್ಪ ಅಂದರೆ ಫೀಸ್ ಕಡಿಮೆ ಮಾಡ್ತಾರೆ. ಸೊ ನೆಕ್ಸ್ಟು ಯೋಗ ಆ್ಯಂಡ್ ನ್ಯಾಚುರೋಪತಿ ಆಪ್ಷನ್ ಎಂಟ್ರಿ ಬಿಡ್ತಾರಾ ಬ್ರೋ? ಅದು ಕೂಡ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟಿಲ್ಲ. ಸೊ ಬಿಡ್ತಾರೆ, ವೇಟ್ ಮಾಡಿರಿ. ಸರ್, ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡ್ ಮಾಡಲ್ವಾ ಸರ್? ಆ್ಯಂಡ್ ಆಪ್ಷನ್ ಎಂಟ್ರಿಗೆ ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡು ಹೋಗ್ಬೇಕು? ಯಾವಾಗಲೇ ಹೇಳಿದೆ ನಾನು, ಆಪ್ಷನ್ ಎಂಟ್ರಿಗೆ ಡಾಕ್ಯುಮೆಂಟ್ಸ್ ಏನು ಬೇಡ, ಜಸ್ಟ್ ಅಪ್ಲಿಕೇಶನ್ CET ನಂಬರ್ ಮತ್ತು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರೋ ಸ್ಕ್ಯಾನರ್ ಆ್ಯಂಡ್ CET ನಂಬರ್ ಇಂಪಾರ್ಟೆಂಟ್ ಅಂತ. ಸೊ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡ್ಬೋದು. ಸೀಟ್ ಮ್ಯಾಟ್ರಿಕ್ಸ್ ಬಿಡದೇ ಇದ್ರೂ ಕೂಡ ಎಕ್ಸ್ಟೆಂಡ್ ಮಾಡ್ಬೋದು, ಅಥವಾ ಮಾಡ್ದೇನೆ ಇರ್ಬೋದು. ಯಾಕಂದರೆ ಇವಾಗ ನನ್ನ ಪ್ರಕಾರ ಎಕ್ಸ್ಟೆಂಡ್ ಮಾಡ್ತಾರೆ. ಯಾಕಂದರೆ ಪದೇ ಸರ್ವರ್ ಡೌನ್ ಆಗ್ತಾಯಿದೆ. ಸೊ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ತುಂಬ ಡಿಫಿಕಲ್ಟ್ ಆಗ್ತಾಯಿದೆ. ಸೊ ಡೇಟ್ ಎಕ್ಸ್ಟೆಂಡ್ ಮಾಡ್ಬೋದು. ಲಿಂಕ್ ಓಪನ್ ಆಗ್ತಿಲ್ಲ, 2 ಗಂಟೆಯಿಂದ ಟ್ರೈ ಮಾಡಿರಿ, ಓಪನ್ ಆಗುತ್ತೆ. ಸೊ BPT ಸೀಟ್ ಮ್ಯಾಟ್ರಿಕ್ಸ್ ಲಿಂಕ್ ಬಿಟ್ಟಿಲ್ಲ ಸರ್. ಸೀಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ಬಿಟ್ಟಿದ್ದಾರೆ, ನಾನು ಗ್ರೂಪಲ್ಲಿ ಕೂಡ ಸೆಂಡ್ ಮಾಡಿದ್ದೀನಿ. ಸೊ ಗೊತ್ತಿಲ್ಲ ಅಂದರೆ ಇನ್ನೊಂದ್ಸಲ ಗ್ರೂಪಲ್ಲಿ ಕಳಿಸ್ತೀನಿ, ನೋಡ್ಕೊರಿ. ಸೊ ನೆಕ್ಸ್ಟು ಬ್ರೋ, ನೀವು SSP ಸ್ಕಾಲರ್ಶಿಪ್ಗೆ 1 ನಂಬರ್ ಕಳಿಸಿದ್ರಲ್ಲ, ಅದು ಸ್ಕ್ಯಾಮ್ ಆಗಲ್ಲ ತಾನೇ? ಅದೇನು ಸ್ಕ್ಯಾಮ್ ಅಲ್ಲ, ಅದು ಅವ್ರಿಗೆ ಮೆಸೇಜ್ ಮಾಡಿದ್ರೆ ನಿಮಗೆ ಮಾಡಿಕೊಡ್ತಾರೆ, ಅದ್ರ ಬಗ್ಗೆ ಏನು ತೊಂದರೆ ಬೇಡ. ಸೊ ನೆಕ್ಸ್ಟು ಸರ್, ನರ್ಸಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತೆ ಆಪ್ಷನ್ ಎಂಟ್ರಿಯಲ್ಲಿ, ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ. ಸೊ ವೇಟ್ ಮಾಡಿರಿ ಸರ್. ಆಪ್ಷನ್ ಎಂಟ್ರಿ ಸರ್ವರ್ ಬ್ಯೂಸಿ ಬರ್ತಾ ಇದೆ, ಇನ್ನೂ ಕ್ಲಿಯರ್ ಆಗಿಲ್ಲ. ಸೊ 4 o'clock ಮುಗಿದ ಟಿಲ್ ನಾವು ಸರ್ವರ್ ಬ್ಯೂಸಿ ಹೇಳ್ತಾ ಇದೆ. ಇವತ್ತು 2 ಗಂಟೆಯಿಂದ ಟ್ರೈ ಮಾಡಿರಿ. ಇವಾಗ ಟೈಮ್ ಆಲ್ರೆಡಿ 1:30 ಆಗಿದೆ. ಸೊ 2 ಗಂಟೆಯಿಂದ ಟ್ರೈ ಮಾಡಿರಿ, ಆಗುತ್ತೆ. 2 ಗಂಟೆಗೆ ಕರೆಕ್ಟ್ 2 ಗಂಟೆಗೆ ಓಪನ್ ಆಗೋದು ಅಂತ ಹೇಳ್ತಾ ಇಲ್ಲ. 2 ಗಂಟೆ, 2:30, 3 ಗಂಟೆ ಆಗ್ಬೋದು. ಯಾಕಂದರೆ ಸರ್ವರ್ ಡೌನ್ ಬರ್ತಾಯಿದೆ ಪದೇ. ಸೊ ಸ್ವಲ್ಪ ವೇಟ್ ಮಾಡಿರಿ, 2 ಗಂಟೆಯಿಂದ ಟ್ರೈ ಮಾಡ್ತಾಯಿರಿ, ಓಪನ್ ಆಗ್ಬೋದು. ಸರ್, ಇವಾಗ ವೆಬ್ಸೈಟ್ ಓಪನ್ ಆಗ್ತಾಯಿಲ್ಲ, ಟೈಮಿಂಗ್ ಜಾಸ್ತಿ ಕೊಡ್ತಾರಾ? ಟೈಮಿಂಗ್ ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡ್ ಮಾಡ್ಬೋದು. ಪದೇ ಹೇಳ್ತಾ ಇದ್ದೀನಿ, ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ. ಯಾಕಂದರೆ ಪದೇ ಸರ್ವರ್ ಡೌನ್ ಆಗ್ತಾಯಿದೆ. ಸೊ ನಿನ್ನೆಯಿಂದನೂ ಹಾಗೆ ಆಗ್ತಾಯಿದೆ. ಸೊ ಆಪ್ಷನ್ ಎಂಟ್ರಿಗೆ ಡೇಟ್ ಟೈಮ್ ಕೊಡ್ಬೋದು. ಸೊ ನೆಕ್ಸ್ಟು ಬರೋ, ನಂದು 2 ಲಕ್ಷ ಅಬೌವ್ ರ್ಯಾಂಕ್ ಇದೆ, ನನಗೆ ಯಾವುದಾದ್ರೂ ಒಂದು B.Pharm ಕಾಲೇಜ್ ಸಿಗುತ್ತಾ ಅಲ್ವಾ? ಮತ್ತು ಫೀಸ್ ಸ್ಟ್ರಕ್ಚರ್ 1 lakh ಬಿಲೋ ಇರುತ್ತಾ? ಪ್ಲೀಸ್ ರಿಪ್ಲೈ ಬ್ರೋ. ಗೌರ್ಮೆಂಟ್ ಸೀಟ್ ಪ್ರಕಾರ ಹೋದರೆ ಫೀಸ್ ಕೂಡ ಕಡಿಮೆ ಇರುತ್ತೆ. ಮತ್ತು 2 ಲಕ್ಷ ಇದ್ದರೆ ಓಕೆ, ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ಬಟ್ ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿ ಸೀಟ್ ಸಿಗ್ಬೋದು. BSc ನರ್ಸಿಂಗ್ಗೆ ಇನ್ನೂ ಎಷ್ಟು ದಿನಕ್ಕೆ ಆಪ್ಷನ್ ಎಂಟ್ರಿ ಬಿಡ್ತಾರೆ ಅಣ್ಣ? ಮತ್ತು ಮೊಬೈಲಲ್ಲೇ ಮಾಡಿದರೆ ಪ್ರಾಬ್ಲಮ್ ಇಲ್ವಾ? ಮೊಬೈಲಲ್ಲಿ ಮಾಡಿದರೆ ಈ ಸಲ ಮೊಬೈಲಲ್ಲಿ ಮಾಡಿದಷ್ಟು ಈಸಿ ಎಲ್ಲಿ ಇಲ್ಲ. ಫೋನಲ್ಲಿ ಮಾಡ್ಕೋಬೋದು, ಆರಾಮಾಗಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ BSc ನರ್ಸಿಂಗ್ ಸೀಟ್ ಆಪ್ಷನ್ ಎಂಟ್ರಿ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟಿಲ್ಲ. ಸೊ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ತನಕ ವೇಟ್ ಮಾಡಿರಿ. ಸರ್, BSc ನರ್ಸಿಂಗ್ಗೆ ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ? ಅದನ್ನೇ ಹೇಳ್ತಾ ಇದ್ದೀನಿ, ಪದೇ ವೇಟ್ ಮಾಡಿರಿ. ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ, ಸೊ ಬಿಡ್ತಾರೆ, ವೇಟ್ ಮಾಡಿರಿ. ಸೊ ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಏನು ಅಣ್ಣ? ಇವಾಗ ನಿಮ್ದೇನು ಆನ್ಲೈನ್ ವೆರಿಫಿಕೇಷನ್ ಆಗಿರುತ್ತಲ್ಲ ಡಾಕ್ಯುಮೆಂಟ್, ನೀವು CET ಅಪ್ಲಿಕೇಶನ್ ಹಾಕಿದಂದ್ರೆ ಏನಪ್ಪ ಅಂದರೆ ದ್ಯಾಟ್ ಆನ್ಲೈನ್ ವೆರಿಫಿಕೇಷನ್ ಆಗಿರುತ್ತೆ. ಸೊ ಇವಾಗಿನ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬಂದಿರುತ್ತಲ್ಲ, ಸೊ ಆ ಸ್ಲಿಪ್ ಏನಪ್ಪ ಅಂದರೆ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಆಗಿನೇ ಸ್ಲಿಪ್ ಕೊಟ್ಟಿರ್ತಾರೆ. ಮೀನ್ಸ್ ನೀವೇನೇನು ಡಾಕ್ಯುಮೆಂಟ್ಸ್ ಕ್ಲೈಮ್ ಮಾಡಿದ್ದೀರಾ ಅನ್ನೋದೇ
ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರುತ್ತೆ. ಸೊ ಅಷ್ಟೇ. ಅಣ್ಣ ವಾಟ್ ಅಬೌಟ್ ನೀಟ್ ಸ್ಟೂಡೆಂಟ್ಸ್? ಸೊ ನಿಮ್ಮದು ವೆರಿಫಿಕೇಷನ್ ನಡೀತಿದೆ, ವೆರಿಫಿಕೇಷನ್ ಮಾಡಿಸ್ಕೊಳ್ರಿ. ಅಷ್ಟು ನೆಕ್ಸ್ಟ್ ಅಪ್ಡೇಟ್ ನಾನು ಕೊಡ್ತೀನಿ. ಸರ್ ಆಪ್ಷನ್ ಎಂಟ್ರಿ ಕೆ ವೆಬ್ಸೈಟ್ ಸರ್ವರ್ ರಿಸೀವ್ ಆಗ್ತಾಯಿದೆ. ಸೊ ಬೇರೆ ಯಾವುದು ಆದರೂ ವೆಬ್ಸೈಟ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಏನಿಲ್ಲಪ್ಪ. ಕೆ ಎ ಕಡೆಯಿಂದ ಬರೋ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತೀನಿ. ಸೊ ಕೆ ಎ ವೆಬ್ಸೈಟಲ್ಲೇ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಚಾನ್ಸ್ ಇರುತ್ತೆ, ಬೇರೆ ಯಾವುದೇ ವೆಬ್ಸೈಟಲ್ಲಿ ಇಲ್ಲ. ಸೊ ನೆಕ್ಸ್ಟು ಬ್ರೋ ಬಿ ಎಸ್ ಸಿ ನರ್ಸಿಂಗ್ ಆಪ್ಷನ್ ಎಂಟ್ರಿಗೆ ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬಿಡ್ತಾರೆ ವೇಟ್ ಮಾಡಿರಿ. ಸರ್ ಬಿ ಎಸ್ ಸಿ ನರ್ಸಿಂಗ್ ಕೋರ್ಸ್ನಾಗ ಯಾವಾಗ ಸರ್ ಪ್ಲೀಸ್ ಇನ್ಫಾರ್ಮ್ ಮಾಡಿ. ಸೊ ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ, ಬಿಟ್ಟ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ. ಎಲ್ಲರೂ ಸ್ಟೂಡೆಂಟ್ಸ್ ಬಿ ಎಸ್ ಸಿ ನರ್ಸಿಂಗ್ ಕೇಳ್ತಾ ಇದ್ದೀರಾ. ಸೊ ವೇಟ್ ಮಾಡಿರಿ, ಏನು ಪ್ರಾಬ್ಲಮ್ ಇಲ್ಲ. ಸರ್ ನೀಟ್ ಅವರು ಇದೇ ಲಿಂಕ್ ಮೇಲೆ ಆಪ್ಷನ್ ಎಂಟ್ರಿ ಮಾಡಬೇಕಾ? ಅಂದರೆ ಲಿಂಕ್ ಬಿಡ್ತಾರೆ, ಯೂಜಿ ನೀಟ್ ಅಂತ ಹೇಳಿ ಬಿಡ್ತಾರೆ. ಬಟ್ ಸದ್ಯಕ್ಕೆ ಏನು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ, ಜಸ್ಟ್ ವೆರಿಫಿಕೇಷನ್ ನಡೀತಿದೆ. ವೆರಿಫಿಕೇಷನ್ ಆದಮೇಲೆ ಎಲ್ಲ ನಿಮಗೂ ಆಪ್ಷನ್ ಎಂಟ್ರಿ ಬಿಡ್ತಾರೆ. BMS ಯಾವಾಗ ಓಪನ್ ಆಗುತ್ತೆ ಅಣ್ಣ? ಸದ್ಯಕ್ಕೆ ಏನಪ್ಪ ಅಂದರೆ ನೀಟ್ ವೆರಿಫಿಕೇಷನ್ ನಡೀತಿದೆ. ಸೊ ಓಪನ್ ಆಗುತ್ತೆ, ವೇಟ್ ಮಾಡಿರಿ, ಏನು ತೊಂದರೆ ಬೇಡ. ಬಿ ಎಸ್ ಸಿ ನರ್ಸಿಂಗ್ ಯಾವಾಗ ಸರ್? ಗೌರ್ಮೆಂಟ್ ಫೀಸ್ ಎಷ್ಟು ಆ್ಯಂಡ್ ಪ್ರೈವೇಟ್ ಫೀಸ್ ಎಷ್ಟು? ಸೊ ಬಿ ಎಸ್ ಸಿ ನರ್ಸಿಂಗ್ ಏನಪ್ಪ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಗೌರ್ಮೆಂಟ್ ಫೀಸ್ 10,000. ಅಕಸ್ಮಾತ್ ನೀವು ಪ್ರೈವೇಟ್ ಪ್ರಕಾರ ಹೋದರೆ ಏನಪ್ಪ ಅಂದರೆ 1 ಲಕ್ಷ ಫೀಸ್ ಇರುತ್ತೆ. ಸೊ ಔಟ್ ಆಫ್ ಸ್ಟೇಟ್ ಇದ್ದವರು ಏನಪ್ಪ ಅಂದರೆ ಅವರಿಗೆ 1,40,000 ರೂಪಾಯಿ ಇರುತ್ತೆ. ಸೊ ಬಿ ಎಸ್ ಸಿ ನರ್ಸಿಂಗ್ಗೆ ಬೆಳಗ್ಗೆ ಒಂದು ಅಪ್ಡೇಟ್ ಬಂದಿದೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಗೌರ್ಮೆಂಟ್ ಕಡೆಯಿಂದ. ಸೊ ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಅದ್ರ ಬಗ್ಗೆ ನೋಡಿಬೇಡ. ಸೊ ಡೇಟ್ ಎಕ್ಸ್ಟೆಂಡ್ ಮಾಡೋಕ್ಕೆ ಹೇಳಿ ಸರ್. ಇವಾಗ ನನ್ನ ಕೈಯಲ್ಲಿ ಏನೂ ಇಲ್ಲಪ್ಪ. ಡೇಟ್ ಮಾತ್ರ ಎಕ್ಸ್ಟೆಂಡ್ ಮಾಡೇ ಯಾಕಂದರೆ ಸರ್ವರ್ ಪದೇ ಡೌನ್ ಆಗ್ತಾಯಿದೆ. ಸೊ ಕೆ ಎ ಕಡೆಯಿಂದ ಏನು ಅಪ್ಡೇಟ್ ಬರುತ್ತೆ ನಾನು ನಿಮಗೆ ಅದನ್ನೇ ಕೊಡೋದು. ಸೊ ನಾನೇನು ಗೌರ್ಮೆಂಟ್ ಆಫೀಸರ್ ಅಲ್ಲ, ಜಸ್ಟ್ ನಾನು ಒಬ್ಬ ಸ್ಟೂಡೆಂಟು. ಸೊ ಕೆ ಎ ಕಡೆಯಿಂದ ಏನು ಅಪ್ಡೇಟ್ ಬರುತ್ತೆ ನಿಮಗೆ ನಾನು ಅದನ್ನೇ ಕೊಡ್ತಾ ಇರೋದು. ಸೊ ಇವಾಗ ಏನಪ್ಪ ಅಂದರೆ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ. ಯಾಕಂದರೆ ಕನ್ಫರ್ಮಾಗಿ ಹೇಳ್ತಾ ಇದ್ದೀನಿ, ಮಾಡಲೇಬೇಕು. ಯಾಕಂದರೆ ಕೆ ಎ ಕಡೆಯಿಂದ ಸರ್ವರ್ ಪದೇ ಡೌನ್ ಆಗ್ತಾಯಿದೆ. ನಿನ್ನೆಯಿಂದ ಕೂಡ ಹಂಗೆ ಆಗ್ತಾಯಿದೆ. ನಿನ್ನೆ ಕೂಡ ಜಾಸ್ತಿ ಜನ ಆಪ್ಷನ್ ಎಂಟ್ರಿ ಮಾಡಿಲ್ಲ. ಸೊ ಇವತ್ತು ಕೂಡ ಹಂಗೆ ಆಗ್ತಾಯಿದೆ. ಸೊ 2 ಗಂಟೆಯಿಂದ ಟ್ರೈ ಮಾಡಿರಿ, ಆದರೆ ಓಕೆ. ಇಲ್ಲ ಆಪ್ಷನ್ ಎಂಟ್ರಿ ಡೇಟ್ ಮಾತ್ರ ಪಕ್ಕ ಎಕ್ಸ್ಟೆಂಡ್ ಆಗುತ್ತೆ, ಅದ್ರ ಬಗ್ಗೆ ವರಿಬೇಡ. ಸರ್ ಬಿ ಎಸ್ ಸಿ ನರ್ಸಿಂಗ್ ಆಪ್ಷನ್ ಎಂಟ್ರಿ ಓಪನ್ ಆಗಿಲ್ಲ ಸರ್, ಯಾವಾಗ ಆಗುತ್ತೆ? ವೇಟ್ ಮಾಡಿರಿ. ಸರ್ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಿದರೆ ಮಾಡೋರು ಏನು ಮಾಡಬೇಕು? ವೆರಿಫಿಕೇಷನ್ ನಡೀತಿದೆ, ವೆರಿಫಿಕೇಷನ್ ಮಾಡಿಸ್ಕೊಳ್ರಿ. ನೆಕ್ಸ್ಟ್ ಪ್ರೊಸೆಸ್ ಕೆ ಎ ಕಡೆಯಿಂದ ಬಿಡ್ತಾರೆ, ಅವಾಗ ಇನ್ಫಾರ್ಮ್ ಮಾಡ್ತೀನಿ. ಅಣ್ಣ ಆಪ್ಷನ್ ಎಂಟ್ರಿ ಯಾವಾಗ ಲಿಂಕ್ ಆಗುತ್ತೆ? ಆಪ್ಷನ್ ಎಂಟ್ರಿ ಯಾವಾಗ ಲಿಂಕ್ ಆಗುತ್ತೆ? ಬಟ್ ಆಫ್ಟರ್ ಸಮಥಿಂಗ್ ವೆಂಟ್ ರಾಂಗ್ ಅಂತ ಹೇಳ್ತಾ ಇದೆ, ಏನು ಮಾಡುವಾಗ ಅಣ್ಣ? ಸೊ ಇದು ನಿನ್ನೆಯಿಂದ ಪ್ರಾಬ್ಲಮ್ ಆಗ್ತಿದೆ ಅಪ್ಪೆ, ಸ್ವಲ್ಪ ವೇಟ್ ಮಾಡಿರಿ, ಏನಾಗಲ್ಲ. ಮೆಸೇಜ್ ಮಾಡಬೇಕಾದ್ರೆ ಸ್ವಲ್ಪ ಕರೆಕ್ಟಾಗಿ ಮಾಡಿರಿ, ಯಾಕಂದರೆ ಒಂದೊಂದು ಮೆಸೇಜ್ ಅರ್ಥ ಆಗೋದಿಲ್ಲ. ಕ್ಲಿಯರಾಗಿ ಸ್ಪೇಸ್ ಕೊಟ್ಟು ಮೆಸೇಜ್ ಮಾಡಿರಿ, ಅರ್ಥ ಆಗುತ್ತೆ. ಬಿ ಎಸ್ ನರ್ಸಿಂಗ್ ಕಾಲೇಜ್ ಎಷ್ಟು ಬರ್ತಾಯಿಲ್ಲ ಸರ್ ಆಪ್ಷನ್ ಎಂಟ್ರಿನಲ್ಲಿ. ಇನ್ನೂ ಸೀಟ್ ಮ್ಯಾಟ್ರಿಕ್ಸೇ ಬಿಟ್ಟಿಲ್ಲ. ಸೊ ಇನ್ನೂ ಶೋ ಆಗಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೆ ಏನಪ್ಪ ಅಂದರೆ ಶೋ ಆಗುತ್ತೆ, ಅವಾಗ ಆಪ್ಷನ್ ಎಂಟ್ರಿ ಮಾಡ್ಬೋದು ಈಸಿಯಾಗಿ. ಸೊ ನೆಕ್ಸ್ಟು ಅಣ್ಣ ಬಿ ಎಸ್ ಸಿ ನರ್ಸಿಂಗ್ ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ? ವೇಟ್ ಮಾಡಿರಿ. ಸರ್ ವೆನ್ ಇಟ್ಸ್ ವಿಲ್ ಹ್ಯಾಪನ್ ಸರ್, ನಾವು ಆಲ್ಸೋ ಇಟ್ ನಾಟ್ ಕಮಿಂಗ್ ಅಟ್ ಟೈಮ್ 6. ವೇಟ್ ಮಾಡಿರಿ, ಬಿಡ್ತಾರೆ, ಏನು ತೊಂದರೆ ಬೇಡ. ಸೊ ಕಾಮೆಂಟ್ಸ್ ತುಂಬ ಇದೆ, ಬಟ್ ಪದೇ ಕೇಳಿರೋ ಡೌಟ್ಸೇ ಕೇಳಿದ್ದೀರಾ ತುಂಬ ಸ್ಟೂಡೆಂಟ್ಸು. ಸೊ ಮತ್ತೆ ಟೈಮ್ ಸಿಕ್ಕರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.